ಅಡಿಕೆಗೆ ನಮಗೆ 500 ರೂಪಾಯಿ ಆದಾಗ ನಮ್ಮ ವ್ಯಾಟ್ಸಪ್ಪಲ್ಲೆಲ್ಲ ಹೆಲಿಕಾಪ್ಟರ್ ಮೇಲೆ ಹೋಗ್ತದೆ. ಅಡಿಕೆಗೆ 5 ರೂಪಾಯಿ 10 ರೂಪಾಯಿ ಕಮ್ಮಿ ಆದಾಗ ಹೆಲಿಕಾಪ್ಟರ್ ಇಳೀತದೆ ಕೆಳಗೆ, ಅದು ಸ್ವಾಭಾವಿಕ. ಆದರೆ ಅಡಿಕೆ ಮಾರುಕಟ್ಟೆ ಇರುವುದು ಹೇಗೆ ಅಂದರೆ, ಅದು ಡಿಮಾಂಡ್ ಆ್ಯಂಡ್ ಸಪ್ಲೈ, ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟು, ಟ್ಯಾಕ್ಸು, ಯುದ್ಧ ಎಲ್ಲದರ ಮಧ್ಯ ಅದರ ಮಾರುಕಟ್ಟೆ ಇರ್ತದೆ. ಆದರೆ ಅಡಿಕೆಗೆ 500 ಆದ ಕೂಡಲೇ ಇಂಪೋರ್ಟ್ ಹೇಗೋ ಬರ್ತದೆ. ಕೆಲವು ಹಿರಿಯ ತಜ್ಞ ಕೃಷಿಕರು ಹೇಳ್ತಾರೆ, ಸರ್ ಅಡಿಕೆಗೆ 450ರಿಂದ 500 ಒಳಗಿದ್ದರೆ ಒಳ್ಳೆಯ ಧಾರಣೆ ಅಂತ ಹೇಳುವವರು ಇದ್ದಾರೆ. ಆದರೆ ನನಗೆ ಕಳೆದ ವರ್ಷ ಅರ್ಧಕ್ಕರ್ಧ ಅಡಿಕೆ, ನನ್ನ ಯೋಚನೆ ಏನು, ನನ್ನ ಅಡಿಕೆಗೆ ಡಬಲ್ ಆಗಬೇಕು ಅಂತ. ಆದರೆ ಡಬಲ್ ಆಗಬೇಕು ಅಂತ ಹೇಳಿದ್ದಾಗ ಏನಾಗುತ್ತೆ ಅಂದರೆ, ಅಲ್ಲಿ ತಿನ್ನುವವ ಯೋಚಿಸ್ತಾನೆ, ಅವ ಸಿಗ್ನೇಚರ್ನವ ಯೋಚನೆ ಮಾಡ್ತಾನೆ, ಪಾನ್ ಮಸಾಲದವ ಯೋಚನೆ ಮಾಡ್ತಾನೆ, 5 ಗ್ರಾಮ್ ಹಾಕಿದ್ದನ್ನು 3 ಗ್ರಾಮಿಗೆ ಇಳಿಸ್ತಾನವ, 3 ಗ್ರಾಮಿಗೆ ಅಲ್ಟರ್ನೇಟಿವ್ ಯೂಸಿಗೆ ಹೋಗ್ತಾರೆ. ಅದ ಕಾರಣ ನಾವು ಒಂದು ಸ್ವಲ್ಪ ಸಂಯಮದಿಂದ ಇರಬೇಕಾದಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಒಂದು ಕಾಲದಲ್ಲಿ ಕೊಕ್ಕೋಗೆ 25 ರೂಪಾಯಿ ಇತ್ತು, 50 ರೂಪಾಯಿ ಆಯಿತು. 2 ವರ್ಷ ಹಿಂದೆ 300 ರೂಪಾಯಿಗೆ ಹೋಯಿತು. ಇದರ ಪರಿಣಾಮ ಏನಂದರೆ, ಎಲ್ಲ ಯಾರು ಕೊಕ್ಕೋ ಪೌಡರ್ ಉಪಯೋಗ ಮಾಡ್ತಾರೋ ಅವರು ಎಲ್ಲರೂ ಚೀಪರ್ ವೆರೈಟಿ ಅಲ್ಟರ್ನೇಟಿವ್ ಯೂಸಿಗೆ ಹೋಗಿದ್ದಾರೆ. ಇವತ್ತು ಭಾರಿ ದೊಡ್ಡ ಇದು ಆ ಕ್ಷೇತ್ರದಲ್ಲಿ ಬದಲಾವಣೆಗಳಾಗ್ತಾ ಇದೆ. ಅದಕ್ಕಾಗಿ ನಮಗೆ ಒಂದು ರೀತಿಯ ಇಂತಹ ಸಂಸ್ಥೆಗಳನ್ನು, ಆರ್ಥಿಕ ಸಂಸ್ಥೆಗಳನ್ನು ನಾವು ಬಲಪಡಿಸಿದಾಗ ನಮಗೆ ಎಲ್ಲ ಕಷ್ಟದ ಸಂದರ್ಭಗಳಲ್ಲಿ ಇದು ನಮ್ಮ ಬೆನ್ನಿಗೆ ನಿಲ್ತವೆ ಅಂತ ಹೇಳುವುದಕ್ಕೆ ಈ ಪಿಂಗಾರವೇ ಒಂದು ಉದಾಹರಣೆ ಅಂತ ಹೇಳ್ತಾ, ಇದು ಇನ್ನೂ ಯಶಸ್ವಿಯಾಗಬೇಕು, ಇನ್ನೂ ಒಳ್ಳೆಯದಾಗಬೇಕು. ಅವರ ಅಡಿಕೆ ಖರೀದಿ ಕೇಂದ್ರವನ್ನು ಕೂಡ ಹಿಂದೆ ನಮ್ಮ ಕೈಯಿಂದಲೇ ಅದನ್ನು ಕತ್ತರಿಸಿ ಉದ್ಘಾಟನೆಯನ್ನು ಮಾಡಿಸಿದರು. ಎಂತ ಗೊತ್ತಿಲ್ಲ, ನಾನು ಪೊಲಸಿನವನ ಅಂತ ಏನು ಗೊತ್ತಿಲ್ಲ, ಆದರೆ ನಾನೇನಾದರೂ ಇದ್ದರೆ ಅದು ಡಾಕ್ಟರ್ ಪ್ರಭಾಕರ ಭಟ್ರ ಅವರ ಆಶೀರ್ವಾದದಿಂದಾಗಿ ಇದ್ದೇನೆ ಅಂತ ಹೇಳಲಿಕ್ಕೆ ನಾನು ಸಂತೋಷವನ್ನು ವ್ಯಕ್ತಪಡಿಸ್ತಾ, ಸಹಕಾರಿ ಕ್ಷೇತ್ರ ಅದ್ಭುತವಾದಂಥ ಕ್ಷೇತ್ರ. ಇವತ್ತು ನಾನು ಡೆಲ್ಲಿಗೆ ಮೊನ್ನೆ ಹೋಗಿದ್ದೆ, ಇಂಟರ್ನ್ಯಾಷನಲ್ ಒಂದು ಎಕ್ಸಿಬಿಷನಿಗೆ ಹೋಗಿದ್ದೆ. ಈ ದೇಶದ ಎಲ್ಲ ಉತ್ಪಾದನೆಗಳಿಗೆ ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆ ತೆರೆದು ನಿಂತಿದೆ. ನಮಗೆ ಇರಬೇಕಾದ್ದು ಏನಂದರೆ, ಒಂದು ಕ್ವಾಲಿಟಿ, ಮಾರ್ಕೆಟಿಂಗು, ಬ್ರ್ಯಾಂಡಿಂಗು, ಪ್ಯಾಕಿಂಗು. ಇಷ್ಟಿದ್ದರೆ ಜಗತ್ತು ನಮ್ಮನ್ನು ತೆರೆದುಕೊಳ್ತದೆ. ನಿಮ್ಮ ಎಲ್ಲ ರೀತಿಯ ನಾನು ಜನವರಿಯಲ್ಲಿ ದುಬೈಗೆ ಹೋಗಿದ್ದೆ, ಅಲ್ಲಿ ಕೂಡ ಇದೇ ಸ್ಥಿತಿ. ದುಬೈಯಲ್ಲಿ ನನಗೆ ಹೋದಾಗ ಅನ್ನಿಸಿದ್ದೇನೆಂದರೆ, ಜಗತ್ತು ಇಷ್ಟು ದೊಡ್ಡದಿದೆ, ನಾವು ಎಲ್ಲಿದ್ದೇವೆ ಅಂತ ನನಗೆ ಗೊತ್ತಾಯಿತು. ಭಾರಿ ಆಶ್ಚರ್ಯವಾಯಿತು. ಮತ್ತು ಡೆಲ್ಲಿಯಲ್ಲಿ ನೋಡಿದೆ, ಡೆಲ್ಲಿಯಲ್ಲಿ 15 ವರ್ಷ ಹಿಂದೆ ಅದೇ ಎಕ್ಸಿಬಿಷನ್ಗೆ ಹೋಗಿದ್ದೆ ಡಾಕ್ಟ್ರೆ. ಧೂಳು ಅಂದರೆ ಧೂಳು, ಪೆಂಡಲ್ ಅಂದರೆ ಪೆಂಡಲ್, ನೀರಿಲ್ಲ, ಗತಿ ಇಲ್ಲ, ಆ ರೀತಿ ಇತ್ತು. ಇವತ್ತು ದುಬೈಯಕ್ಕಿಂತಲೂ ಒಳ್ಳೆಯ ಮಟ್ಟದಲ್ಲಿ ಡೆಲ್ಲಿಯಲ್ಲಿ ಅಂತಾರಾಷ್ಟ್ರೀಯ ಎಕ್ಸಿಬಿಷನನ್ನು ಮಾಡಿದ್ದಾರೆ. ಅದು ನಮ್ಮ ಸರ್ಕಾರದ ಕೊಡುಗೆ, ನಮ್ಮ ದೇಶದ ಕೊಡುಗೆ, ನಮ್ಮ ಅಮಿತ್ ಶಾರ ಕೊಡುಗೆ, ನಮ್ಮ ಮೋದಿಯವರ ಕೊಡುಗೆ. ನಾನು ಹೀಗೆ ಒಂದು ಎಕ್ಸ್ಪೋರ್ಟಿಗೆ ಏನಾದರೂ ವ್ಯವಸ್ಥೆ ಆಗಬೇಕಲ್ಲ ಅಂತ ಕೇಳಿ ಹೋದಾಗ, ಎಕ್ಸ್ಪೋರ್ಟಿಗೆ ಒಬ್ಬ ಕಾರ್ಡ್ ಕೊಟ್ಟದ್ದು ನನಗೆ, ಸರ್ ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನು ಮಾಡಿದೆ, ನಾವು ಬರ್ತೇವೆ ಅಂತ. ಕಡೆಗೆ ಹುಡುಗ ಕೇಳಿದೆ, ಎಲ್ಲಪ್ಪ ನಿನ್ನ ಊರಲ್ಲಿ ಅಂತ ಕೇಳಿದಾಗ, ಸರ್ ನನ್ನದು ಊರು ವಿಟ್ಲದಲ್ಲಿ ಅಂತ. ಮತ್ತು ಪರಿಚಯ ಆದಾಗ ಹೇಳಿದ, ಸರ್ ನನ್ನ ಅಪ್ಪ ನಿಮ್ಮ ಶಾಲೆಯಲ್ಲಿ ಮಾಸ್ಟರ್ ಆಗಿದ್ದರು ಸರ್ ಅಂತೇಳಿ. ಅಂದರೆ ಇವತ್ತು ಎಲ್ಲಿಂದ ಎಲ್ಲಿವರೆಗೆ ನಾವು ಬೆಳೀತಾ ಇದ್ದೇವೆ ಅಂತ. ಅದ ಕಾರಣ ಬಹುಶಃ ಮುಂದಿನ ದಿನಗಳು ರೈತರ ದಿನಗಳು, ಮುಂದಿನ ದಿನಗಳು ನಮ್ಮ ದಿನಗಳು, ಮುಂದಿನ ದಿನಗಳು ಪಿಂಗಾರದ ದಿನಗಳು, ಈ ದಿನಗಳ ಸಹಕಾರಿಗಳ ದಿನಗಳು. ನಾವೆಲ್ಲರೂ ಒಟ್ಟಾಗಿ ರಾಮಕೃಷ್ಣ ಅವರಿಗೆ ಶಕ್ತಿ ಸಾಮರ್ಥ್ಯವನ್ನು ಒದಗಿಸಿದಾಗ, ಇದನ್ನು ಸ್ವಲ್ಪ ಪ್ರಯೋಗಗಳನ್ನು ಇನ್ನೂ ಹೆಚ್ಚು ನಾವು ಮಾಡಿದಾಗ ಮುಂದೆ ನಮಗೆ ಅವಕಾಶಗಳ ಆಗರ ಸಾಗರ. ಇವತ್ತು ಕೇಂದ್ರ ಸರ್ಕಾರ ಈ ರೀತಿಯ ಅಭಿವೃದ್ಧಿ ಯೋಜನೆಗಳಿಗೆ ಭಾರಿ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದೆ. ಇದನ್ನು ಎಲ್ಲವನ್ನು ನಾವು ಉಪಯೋಗಿಸಿಕೊಂಡು ನಾವು ಮಾತ್ರ ಬದುಕಿದರೆ ಸಾಲದು, ನಮ್ಮ ಊರು ಬದುಕಬೇಕು, ನಮ್ಮ ಮಣ್ಣು ಉಳಿಬೇಕು, ನಮ್ಮ ಪರಂಪರೆ ಉಳಿಬೇಕು, ಈ ದೇಶ ಉಳಿಬೇಕು. ಅದಕ್ಕಾಗಿ ಕೂಡ ಒಂದು ಸಣ್ಣ ಕೊಡುಗೆ ಮತ್ತು ನೆನಪನ್ನು ಮಾಡುವುದರೊಂದಿಗೆ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ಜೈ ಸಹಕಾರ.